ಅಮ್ಮ ಅನ್ನೋದು ಒಂದು ಜವಾಬ್ದಾರಿ. ಪ್ರತಿ ಪರಿವಾರದ ಆತ್ಮವೂ ಕೂಡ. ಅಮ್ಮನಿಗೆ ಅಸಹನೀಯ ತಾಳ್ಮೆ ಇದೆ ಮತ್ತೆ ಡೆಡಿಕೇಶನ್ ಇದೆ ಟು ಸೇವ್ ಜನರೇಷನ್ಸ್. ಅಮ್ಮನ ಕೆಲಸ ಬರೀ ರೂಟೀನ್ ಅಲ್ಲ, ಅದೊಂದು ಮೌನದ ದೀಕ್ಷೆ. ಅವರ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡೋಣ ಅಂತ. ಒಂದು ಹೆಣ್ಣು ತಾಯಿ ಆದಾಗ, ನಿಮ್ಗೆ ಮಗು ಆದಾಗ, ಆಗ ಒಂದು ಮೈಂಡ್ ಶಿಫ್ಟ್ ಆಗುತ್ತೆ. ಲೈಕ್ ವೆನ್ ಯು ಹ್ಯಾವ್ ಟು ಫೀಡ್ ದೆಮ್, ನೀವೇ ಅವರಿಗೆ ಪ್ರೈಮರಿ ಕೇರ್ ಗಿವರ್ ಆಗಿರ್ತೀರಾ, ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಸೊ ಎಲ್ಲಾ ಅಮ್ಮಂದ್ರಿಗೂ ಒಂದೇ ಥಾಟ್ ಪ್ರೊಸೆಸ್ ಆಗಿರುತ್ತೆ, ಅವ್ರ ಮಕ್ಕಳಿಗೆ ಬೆಸ್ಟ್ ಕೊಡ್ಬೇಕು ಅಂತ. ಇದೇ ಚಿಂತೆ ಅವರ ಸಾಹಸಕ್ಕೆ ಒಂದು ಮುನ್ನುಡಿ ಆಯ್ತು. ಟು ಕ್ರಿಯೇಟ್ ಚೇಂಜ್, ಟು ಮೇಕ್ ಎ ಡಿಫರೆನ್ಸ್. ಮತ್ತೆ ಅವರು ಶುರು ಮಾಡಿದ್ರು ಅವರ ಅಮ್ಮನಿಂದ ಅಮ್ಮನಿಗೋಸ್ಕರ ಒಂದು ಪ್ರಯಾಣ. ಆಸ್ ಅ ವುಮನ್ ಆಂಟ್ರಪ್ರನರ್ ಈ ಹಸಲ್ಗಳೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ಪೆಷಲಿ ಆಸ್ ಅ ಮದರ್. ಯಾಕಂದ್ರೆ ಅಪಾರ್ಟ್ ಫ್ರಮ್ ದ ಬಿಸ್ನೆಸ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಅನದರ್ ಲಿವಿಂಗ್ ಬೀಯಿಂಗ್. ಸೊ ಎಲ್ಲಾನು ಒಂದ್ ಬ್ಯಾಲೆನ್ಸ್ ಅಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಜಗತ್ತಲ್ಲಿ ಅಮ್ಮಂದಿರ ಶಕ್ತಿಯನ್ನ ಯಾರು ಕಡೆಗಣಿಸೋ ಹಾಗಿಲ್ಲ. ಈ ಅಮ್ಮ ಎಂತಹ ಸಾಧನೆ ಮಾಡಿದ್ರು ಅಂದ್ರೆ ಪ್ರೀತಿ, ಡಿಟರ್ಮಿನೇಷನ್ ಮತ್ತೆ ಇನೋವೇಷನ್ ಇಂದ ಹೇಗೆ ನಾವು ಸಾಧನೆ ಮಾಡಬಹುದು ಅಂತ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡೆಲ್ಲಿಯ ಅನ್ವೇಷಿಕಾ ಅವ್ರನ್ನ. ಲೈಫಲ್ಲಿ ಇಂಪಾರ್ಟೆಂಟ್ ಕೆಲ್ಸಗಳು ಈ ಪಿಚ್ ತರಾನೇ ಇರುತ್ತೆ, ಒಂದು ಟೈಮ್ ಫ್ರೇಮ್ ಜೊತೆಗೆ. ನಮ್ಮ ಮಾರ್ನಿಂಗ್ಗಳನ್ನೇ ನೋಡಿ, ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. 5 ನಿಮಿಷದಲ್ಲಿ ಎದ್ದೇಳ್ಬೇಕು, 5 ನಿಮಿಷದಲ್ಲಿ ಕಾಫಿ ಕುಡಿಬೇಕು, 5 ನಿಮಿಷದಲ್ಲಿ ಸ್ನಾನ ಮಾಡ್ಬೇಕು, ಬ್ರೇಕ್ಫಾಸ್ಟ್ ಮಾಡ್ಬೇಕು, ಮಕ್ಳನ್ನ ರೆಡಿ ಮಾಡ್ಬೇಕು, ಎಲ್ರಿಗೂ ಅವ್ರವ್ರ ಬಾಕ್ಸ್ ರೆಡಿ ಮಾಡ್ಬೇಕು, ಕೆಲ್ಸಕ್ಕೆ ಹೊರಡ್ಬೇಕು, ಎಲ್ಲ 5 ನಿಮಿಷದಲ್ಲಿ. ಈ 5 ನಿಮಿಷದ ಹಸಲ್ನ ಕ್ರ್ಯಾಕ್ ಮಾಡೋದಕ್ಕೇನೆ ನಾನ್ ಕಂಡು ಹಿಡಿದಿದ್ದು ಕೆಲವು ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೂಪರ್ ಮಾರ್ಕೆಟ್ಸ್ ಅಲ್ಲೂ ನೋಡ್ದೆ, ಆಪ್ಸ್ ಅಲ್ಲೂ ನೋಡ್ದೆ, ತುಂಬಾ ಆಪ್ಷನ್ಸ್ ಗಳು ಸಿಕ್ತು. ಆದ್ರೆ ಅದೆಲ್ಲ ಎಷ್ಟು ಹೆಲ್ದಿ ಆಗಿತ್ತು, ನ್ಯೂಟ್ರಿಷಿಯಸ್ ಆಗಿದ್ದು ಅಂತ ತಿಳ್ಕೊಳಕ್ ಹೋದಾಗ ಅದ್ರ ಲೇಬಲ್ಸ್ ಮತ್ತೆ ಇಂಗ್ರೀಡಿಯೆಂಟ್ಸ್ ಬೇರೆನೆ ಹೇಳ್ತಿತ್ತು. ರಿಫೈನ್ಡ್ ಶುಗರ್, ಅಡಿಟಿವ್ಸ್, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್, ಇದೆಲ್ಲ ನೋಡಿದಾಗ ನನಗೆ ಕನ್ವಿನ್ಸ್ ಆಯ್ತು. ನೋಡು ಅನ್ವೇಷಿಕಾ, ಪ್ರಾಬ್ಲಮ್ ನಿನಗಿರುವಾಗ ಸಾಲ್ವ್ ಕೂಡ ನೀನೇ ಮಾಡ್ಕೋಬೇಕು. ಇಲ್ಲಿಂದ ಶುರುವಾಯ್ತು ನನ್ ಜರ್ನಿ. ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ. ಮೈಂಡ್ ಕೂಡ ಪೀಸ್ಫುಲ್ ಆಗಿರ್ಬೇಕು, ಕಂಪ್ಲೀಟ್ ನ್ಯೂಟ್ರಿಷನ್ ನ ಕೊಡ್ಬೇಕು ಹೆಲ್ತ್ಗೆ, ಮತ್ತೆ ನನ್ ಸೋಲ್ಗೂ ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು. ಇದು ನನ್ ಫ್ಯಾಮಿಲಿ ಬೆಸ್ಟ್ ಇದೆ. ಇದೇ ಐಡಿಯಾ ಇಂದಾನೇ ನಾನ್ ಕಷ್ಟಪಟ್ಟು ಮತ್ತೆ ಜಾಯ್ಕಾ ಜೊತೆ ಸೇರಿ ನಾನ್ ಶುರು ಮಾಡಿದ್ದು ಮಿಹಿಸೋ. ಮಿಹಿಸೋ ಓವರ್ನೈಟ್ಸ್ ಓಟ್ಸ್ ರೇಂಜ್ ಅಲ್ಲಿ ನಿಮ್ಗೆ ಕ್ಲೀನ್ ಇಂಗ್ರೀಡಿಯೆಂಟ್ಸ್ ನ ಗುಡ್ನೆಸ್ ಮತ್ತೆ ರಿಯಲ್ ಫ್ರೂಟ್ಸ್ ನ ಆಸಮ್ ಟೇಸ್ಟ್ ಸಿಗುತ್ತೆ. ಆದ್ರೆ ಈ ಓಟ್ಸ್ ಗಳ ಮಧ್ಯೆ ಮಿಹಿಸೋ ಓಟ್ಸ್ ಯಾಕೆ ತುಂಬಾ ಒಳ್ಳೇದು ನಾನ್ ನಿಮಗ್ ತಿಳಿಸ್ತೀನಿ. ಮೊದ್ಲಿಗೆ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಕುಕ್ಡ್ ಓಟ್ಸ್ ಗಿಂತ ಓವರ್ನೈಟ್ ಓಟ್ಸ್ 25% ಬೆಟರ್ ನ್ಯೂಟ್ರಿಯೆಂಟ್ಸ್ ನ ರಿಟೈನ್ ಮಾಡುತ್ತೆ. ಎರಡನೇದು, ಓವರ್ನೈಟ್ ಓಟ್ಸ್ ಬರುತ್ತೆ ಸಿಂಗಲ್ ಸರ್ವ್ ಪೌಚಸ್ ಅಲ್ಲಿ, ಸೋ ದಟ್ ನಿಮ್ಗೆ ಪ್ರತಿ ಸರ್ವಿಂಗ್ ಅಲ್ಲೂ ಈಕ್ವಲ್ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ, ಈಕ್ವಲ್ ನ್ಯೂಟ್ರಿಷನ್ ಮತ್ತೆ ಈಕ್ವಲ್ ಟೇಸ್ಟ್. ಮೂರನೇದು, ಮಿಹಿಸೋನ ಎಲ್ಲಾ ಪ್ಯಾಕೇಜಸ್ ಅಲ್ಲೂ ನಾವ್ ಏನ್ ಕ್ಲೇಮ್ ಮಾಡ್ತೀವಿ ಅಂದ್ರೆ ನಮ್ ಲೇಬಲ್ಸ್ ಮತ್ತೆ ಇಂಗ್ರೀಡಿಯೆಂಟ್ಸ್ ಅದನ್ನ 100% ಅಗ್ರಿ ಮಾಡುತ್ತೆ. ಇದ್ರಲ್ಲಿ ಯಾವುದೇ ತರಹದ ಕ್ಯಾಂಡಿಡ್ ಫ್ರೂಟ್ಸ್, ಕೆಮಿಕಲ್ಸ್ ಮತ್ತೆ ಪ್ರಿಸರ್ವೇಟಿವ್ಸ್ ಇರಲ್ಲ. ನಿಮಗ್ ಸಿಗುತ್ತೆ ರಿಯಲ್ ಫ್ರೂಟ್ ನ ಪೌಡರ್, ಪ್ರೋಬಯೋಟಿಕ್ಸ್, ಕ್ಲೀನ್ ಇಂಗ್ರೀಡಿಯೆಂಟ್ಸ್, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಬೇಸಿಲ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಇಂತ ಗುಡ್ ಇಂಗ್ರೀಡಿಯೆಂಟ್ಸ್ ನ ಗುಡ್ನೆಸ್. ಮತ್ತೆ ಫೈನಲಿ ಮಿಹಿಸೋ ಏನ್ ಹೇಳಕ್ ಇಷ್ಟಪಡುತ್ತೆ ಅಂದ್ರೆ, ಊಟ ಚೆನ್ನಾಗಿಲ್ದೇ ಇರುವಾಗ ಅದ್ ಮನ್ಸಿಗೆ ಹೇಗೆ ಇಷ್ಟ ಆಗತ್ತೆ. ಈಗ ಡೆಲ್ಲಿ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತಲ್ವಾ. ಅದಕ್ಕೆ ನಾವು ಮಿಹಿಸೋನ 4 ಫ್ಲೇವರ್ ಅಲ್ಲಿ ಲಾಂಚ್ ಮಾಡಿದೀವಿ: ಮ್ಯಾಂಗೋ, ಬನಾನಾ ಕ್ಯಾರಮೆಲ್, ಮಿಕ್ಸ್ಡ್ ಬೆರೀಸ್ ಮತ್ತೆ ಚಾಕ್ಲೇಟ್. ಸೊ ಟೈಟನ್ಸ್, ನಾನೊಬ್ಳು ಆಂಟ್ರಪ್ರನರ್, ಒಬ್ಳು ಇನ್ನೋವೇಟರ್ ಮತ್ತೆ ಒಬ್ಳು ತಾಯಿ ಕೂಡ. ಮಿಹಿಸೋ ನನ್ನ ಹಾ ನಿಮ್ ಪ್ರಯತ್ನ ನಡೀತಾ ಇರಲಿ. ಬಟ್ ಯು ಡೂಯಿಂಗ್ ಅಮೇಜಿಂಗ್. ಮಿಹಿಸೋ ಇಂದ ನನ್ನ ಪ್ರಯತ್ನ ಏನು ಅಂದ್ರೆ, ಭಾರತದ ಎಲ್ಲಾ ಮನೆಗಳಿಗೂ ಒಂದ್ ನಿಮಿಷ. ಓಕೆ, ಐ ಥಿಂಕ್ ಯು ಡೂಯಿಂಗ್ ಸೋ ಗುಡ್. ನೀವು ಸ್ಟ್ರೆಸ್ ತಗೊಳ್ಳೋ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಬಿಕಾಸ್ ಯು ಡೂಯಿಂಗ್ ಸೋ ಗುಡ್, ಕಾಮ್ ಡೌನ್. ಯು ನೀಡ್ ಮೈ. ಓಕೆ, ಇವಾಗ ನೀವು ಹೇಳಿ. ಇಲ್ಕೊಡಿ. ಹಾ, ಇವಾಗ ಹೇಳಿ. ಮಿಹಿಸೋ ನನ್ನ ಪ್ರಯತ್ನ. ನಿಮ್ಗೆ ನೀರ್ ಬೇಕಾ? ದಯವಿಟ್ಟು ತಗೊಳ್ಳಿ. ಹಾ.
ಮಿಹಿಸೋ ನನ್ನ ಒಂದು ಪ್ರಯತ್ನ ಭಾರತದ ಎಲ್ಲಾ ಮನೆಗಳಿಗೂ ಒಂದು ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಕೊಡ್ಬೇಕು ಅಂತ ಮತ್ತೆ ಎಲ್ಲಾ ಟೇಬಲ್ಗಳಲ್ಲೂ ಕ್ಲೀನ್ ಅಂಡ್ ಕನ್ವೀನಿಯಂಟ್ ಫುಡ್ ಇರಬೇಕು ಅಂತ. ನನ್ನ ಈ ಪ್ರಯತ್ನಕ್ಕೆ ನನ್ನ ಆಸ್ಕ್ ಏನು ಅಂದ್ರೆ 1 crore at 15 crore ವ್ಯಾಲ್ಯೂಯೇಷನ್. ಸೊ ಟೈಟನ್ಸ್, ನೀವ್ ನನ್ ಜೊತೆಗೆ ಸೇರ್ಕೊಳಕ್ ಇಷ್ಟಪಡ್ತೀರಾ ಈ ಜರ್ನಿಲಿ? ವೆರಿ ಗುಡ್, ವೆರಿ ಗುಡ್. ವಾವ್. ನಾವೆಲ್ಲರೂ ನಮ್ಮ ತಾಯಂದ್ರನ್ನ ಯಾವಾಗ್ಲೂ ಸೂಪರ್ ಹ್ಯೂಮನ್ ತರನೇ ನೋಡಿದೀವಿ. ಹಾ, ಆದ್ರೆ ಎಲ್ಲೂ ಯಾವತ್ತು ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ನಮ್ಮ ಅಮ್ಮ ಒಂದು ಸ್ಟಾರ್ಟ್ಅಪ್ ನ ಫೌಂಡರ್ ಕೂಡ ಆಗ್ಲಿ ಅಂತ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಸುತ್ತಮುತ್ತ ಇದ್ದವರೆಲ್ಲ ಸಪೋರ್ಟ್ ಮಾಡಿದ್ರ ಅಥವಾ definitely. ಹೇಗಿತ್ತು? ನಾನು ಕೂಡ PhD ಓದಿದ್ದೀನಿ. ನಾನು ಆಂಟರ್ಪ್ರಿನರ್ ಆಗೋಕೆ, ಬಿಸ್ನೆಸ್ ಮಾಡೋಕೆ ತುಂಬಾ ದೂರದಲ್ಲಿದ್ದೆ. ಬಟ್ ಎವ್ರಿಥಿಂಗ್ ಹ್ಯಾಪನ್ ಆರ್ಗ್ಯಾನಿಕಲಿ. ನನಗೆ ಐಡಿಯಾ ಬಂತು, ಇದನ್ ಮುಂದುವರಿಸಬೇಕು. ನನ್ನ ಇನ್ಲಾಸ್ ಮತ್ತೆ ಹಸ್ಬೆಂಡ್ ತುಂಬಾನೇ ಸಪೋರ್ಟಿವ್ ಆಗಿದ್ರು. ನೀನ್ ಮಾಡು ಇದನ್ನ, ನಾವ್ ನಿನ್ ಜೊತೆಗಿರ್ತೀವಿ. ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ಅ ಗುಡ್ ಸಪೋರ್ಟ್ ಸಿಸ್ಟಮ್. ಸೊ ಪ್ರತೀಕ್ ಇವರು ಅನ್ವೇಷಿಕಾ ಅಲ್ಲ, ಡಾಕ್ಟರ್ ಅನ್ವೇಷಿಕಾ ಇಟ್ ಇವರು. ಈಸ್ ಡಾಕ್ಟರ್ ಅನ್ವೇಷಿಕಾ. ಎಸ್. ಇವತ್ತು ಮನೇಲಿ ಕೂತು ತುಂಬಾ ಜನ ತಾಯಂದ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಮತ್ತೆ ಅವ್ರ ಪಾಲಿಗೆ ನೀವಿವತ್ತು ದೊಡ್ಡ ಧೈರ್ಯವಾಗ್ತಾ ಇದ್ದಾರೆ ಅನ್ನೋದಂತೂ ಖಂಡಿತ. ಅವ್ರ ತಲೆಗಳಲ್ಲಿ ಒಂದು ಸಣ್ಣ ಐಡಿಯಾ ಇರುತ್ತಲ್ಲ, ಅಂತವ್ರಿಗೆ ನೀವ್ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಾ? ಏನಂದ್ರೆ ಐಡಿಯಾ ಬಂತು, ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು, ಆಗ್ಲೇ ಅದಾಗದು. ಆ ಐಡಿಯಾನ ನೀವು ಎಕ್ಸಿಕ್ಯೂಟ್ ಮಾಡೋವರೆಗೂ ಅದೊಂದು ಐಡಿಯಾ ಆಗೇನೆ ಉಳ್ದಿರುತ್ತೆ. ಧೈರ್ಯ ಮಾಡಿ, ಎಕ್ಸಿಕ್ಯೂಟ್ ಮಾಡಿ, ಮತ್ತೆ ಮುಂದಕ್ಕೆ ಹೋಗಿ. ವೆಲ್ ಸೆಡ್. ನಿಮ್ಮ ಈ ಪ್ರಾಡಕ್ಟ್ಸ್ ನ ಇನ್ವೆಸ್ಟಿಂಗ್ ಟೈಟನ್ಸ್ಗೆ ಟೇಸ್ಟ್ ಮಾಡಕ್ ಕೊಟ್ಮೇಲೆ ಮಾತಾಡೋಣವಾ ಅಥವಾ ಹೇಗೆ? ನೀವೇ ಹೇಳಿ. ತಿನ್ನಕ್ಕೆ ಮನ್ಸಾಗ್ತದೆ. ಹಾ, ಮೊದಲು ಟೇಸ್ಟ್ ಮಾಡೇ ಬಿಡೋಣ, ಮತ್ತೆ ಬಿಸ್ನೆಸ್ ಮಾತಾಡೋಕ್ಕೂ ಈಸಿ ಆಗುತ್ತೆ ಅಲ್ವಾ? ಮ್ಯಾಂಗೋ ಇಸ್ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು, Yes, I mango think is all outstanding. flavors are amazing. ಥ್ಯಾಂಕ್ ಯು, ಥ್ಯಾಂಕ್ ಯು. And there is no sugar, right? Sweetened with jaggery and raisins, no refined sugar. ಇವಾಗ ನನಗೆ ನೀವು ಹೇಳಿ, ಇವತ್ತಿನ ನಿಮ್ಮ ಸ್ಕೇಲಿಂಗ್ ಬಿಸ್ನೆಸ್ ಹೇಗೆ ಹೋಗ್ತಿದೆ ಅಂತ ಹೇಳಬೇಕು. ಆಮೇಲೆ ಇದು ಮೇನ್ಲಿ ಆಫ್ಲೈನ್ ಅಥವಾ ಆನ್ಲೈನ್ ಕೂಡ ಇದೆಯಾ? ಹಾಗೆ ನೀವು ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಸ್ಪೆಂಡ್ ಮಾಡ್ತೀರಾ ಅಂತ ಕೂಡ ನಮ್ಗೆ ನೀವು ಹೇಳಬೇಕು. ಲಾಸ್ಟ್ ಇಯರ್ ಅರೌಂಡ್ 3 crores ಮಾಡಿದ್ವಿ. ಮಂತ್ಲಿ ನಮ್ಮ ರೆವಿನ್ಯೂ ಇರೋದು 35 to 36 lakhs. ನಾವಿದನ್ನ ಆನ್ಲೈನ್ ಮಾಡ್ತೀವಿ. 80% ನಮ್ಮ ವೆಬ್ಸೈಟ್ ಇಂದ ಮತ್ತೆ 20% ಅಮೆಝಾನ್ ಇಂದ. ಮಂತ್ಲಿ ನಾವು ಅರೌಂಡ್ 15 to 16 lakhs ಸ್ಪೆಂಡ್ ಮಾಡ್ತೀವಿ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ಗೆ. ಓಕೆ, ಮ್ಯಾಮ್, ನನಗೆ ಓ ಮೈ ಗಾಡ್, ನೀವ್ ಎಷ್ಟು ಬೇಕಾರೋ ಪ್ರಶ್ನೆ ಕೇಳ್ಬಿಡಿ. ಪ್ರತೀಕ್ ಅವ್ರೆ, ನಾವಿಲ್ಲಿ ತಿಂತಾ ಇದ್ವಿ, ಅವರಲ್ಲಿ ಬಜರ್ ಹೊತ್ಬಿಟ್ಟು ಅಷ್ಟೇ. ಸರ್, ನೀವು ತಿನ್ನೋದಕ್ಕೆ ಯಾಕೆ ಬಿಟ್ಟೆ ಅಂತಂದ್ರೆ ಯಾರಾದ್ರೂ ಒಬ್ರು ಬಜಾರ್ ಹೊಡಿಲಿ, ಸೋ ದಟ್ ನೀವು ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡಲ್ಲ ಅಂತ. ಅಂದ್ಹಾಗೆ ನನಗೆ ಕೆಲವು ಪ್ರಶ್ನೆಗಳಿದೆ. ನಿಮ್ಮ ಈ 6 months ಮತ್ತೆ 12 months ಅಲ್ಲಿ ರಿಪೀಟ್ ರೇಟ್ ಎಷ್ಟಿರುತ್ತೆ ಅಂತ ಹೇಳಿ. ಆಮೇಲೆ ರೆಕರಿಂಗ್ ರೆವಿನ್ಯೂ ಎಷ್ಟಿದೆ ಅಂತ ಹೇಳಿ. 28 to 30% ಕಸ್ಟಮರ್ಸ್ ಅವರು ವಿತಿನ್ 60 days ರಿಪೀಟ್ ಮಾಡ್ತಾರೆ. ಸೊ ಇವಾಗ ನಿಮಗೆ ಕನ್ಸ್ಯೂಮರ್ಸ್ ಇಂದ ಫೀಡ್ಬ್ಯಾಕ್ ಸಿಗೋದು, ಅದರಲ್ಲಿ ಅಂದ್ರೆ ನಿಮಗೆ ಯಾವ ತರ ಫೀಡ್ಬ್ಯಾಕ್ ಬರುತ್ತೆ, ಅದು ಕನ್ಸ್ಯೂಮರ್ಸ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ, ಹಾಗೆ ಅದನ್ನ ಇಂಪ್ರೂವ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಈಗಿನ ಪ್ರಕಾರ ಅವ್ರಿಗೆ ಡೆಲಿವರಿ ಇಶ್ಯೂಸ್ ಬರ್ತಿದೆ. ಸೊ ಆಬ್ವಿಯಸ್ಲಿ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ಸ್ ಇದೆ, ಅದನ್ನ ನಾವು ಸಾಲ್ವ್ ಮಾಡಕ್ ಟ್ರೈ ಮಾಡ್ತಿದೀವಿ. ಮತ್ತೆ ಇನ್ನೊಂದು ಪಿನ್ ಪಾಯಿಂಟ್ ಏನು ಅಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗಿದೆ, ಸ್ವಲ್ಪ ಪ್ರೀಮಿಯಂ ಆಗಿದೆ. ನಾವು ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಇಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ, ಮತ್ತೆ ನನ್ನ ಪ್ರಕಾರ ಪರ್ಫೆಕ್ಟ್ ಆಡಿಯನ್ಸ್ ಆಗಿದ್ದಾರೆ ಇವರು. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ಹೇಗಿದೆ ಅಂತ. ನೈಂಟಿ 4% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ತುಂಬಾ ಇದೆ ಅಂತ. ಪ್ರೊಫೆಸರ್ ಸರ್, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? It is so tasty that I wanted to actually finish off all of it. I second it. Truly, you will definitely have competitions. Desi flavors-ಗಳು ಅದನ್ನು ಕೂಡ ನೀವು ತಂದ್ರೆ ಪೂರ್ತಿ ಕುಟುಂಬವನ್ನೇ ನೀವು ಆವರಿಸ್ಕೋಬಹುದು. ಸರ್, ಡೆಫಿನೆಟ್ಲಿ ಐ ಅಗ್ರಿ. ಅದಕ್ಕೆ ನಾವು ಹೋಲಿ ಟೈಮಲ್ಲಿ ಒಂದು ಲಿಮಿಟೆಡ್ ಎಡಿಷನ್ ನ ಲಾಂಚ್ ಮಾಡಿದ್ವಿ. ರೋಸ್ ಥಂಡೈ ಅಂತ ಆ ಕಡೆ ಇದೆ. ನೈಸ್. ಸೊ ನೀವ್ ಹೇಳೋ ಪ್ರಕಾರ ಇದನ್ನ ಇಂಡಿಯನೈಸ್ ಮಾಡೋದಕ್ಕೆ. ಸೊ ಅನ್ವೇಷಿಕಾ ಅವರೇ, ನಮ್ಮ ಟೈಟನ್ಸ್ ಕಡೆಯಿಂದ ಯಾವ ಆಸ್ಕ್ ಇದೆ ನಿಮ್ಗೆ ಅಂತ ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋದಕ್ಕೆ ಸುಲಭ ಆಗುತ್ತೆ. ನನ್ನ ಆಸ್ಕ್ ಇರೋದು 1 crore for 6.66 equity at 15 crore valuation. ಪ್ರಿಯಾಂಕಾ ಅವರೇ, ನೀವು ಬಜಾರ್ ಒತ್ತಿದ್ದೀರಾ, ಹಾಗಾಗಿ Yes. ಮೊದಲ ಆಫರ್ ನಿಮ್ಮಿಂದ ಶುರು ಮಾಡೋಣ. ಸೊ ಇವಾಗ ನಾನು 30 ಲಕ್ಷ ಮತ್ತೆ 10 ಕೋಟಿ ವ್ಯಾಲ್ಯೂಯೇಷನ್ ಹಾಕೋದಕ್ಕೆ ರೆಡಿ ಇದ್ದೀನಿ. ಇವಾಗ ನನಗೆ ಅನ್ಸೋದೇನು ಅಂದ್ರೆ, ನಾನು ನಿಮ್ ಜೊತೆ ಕೈ ಜೋಡಿಸಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೇಕಾಗತ್ತೆ. ನಾನು ಸ್ವಲ್ಪ ಗೈಡೆನ್ಸ್ ಕೊಡ್ಬೋದು. ಐ ಥಿಂಕ್ ಇದನ್ನ ನೀವು ಈಸಿಲಿ 10x ತಗೊಂಡೋಗ್ಬೋದು 6 to 9 months ಅಲ್ಲಿ.
ಈಗ ನೀವು ಹೇಳಿ ಏನ್ ಐ ಹೇಳ್ತೀರಾ ಅದಕ್ಕೆ? ಥಿಂಕ್ 10 ಕ್ರೋರ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಪ್ರಿಯಾಂಕಾ ಅವರೇ, ಯಾಕಂದ್ರೆ ಇಂಡಸ್ಟ್ರಿನಲ್ಲಿ 3 to 4 ಕಾಸ್ಟ್ ಇಸ್ ಅ ಸ್ಟ್ಯಾಂಡರ್ಡ್. ಆಲ್ರೆಡಿ ಆಲ್ಮೋಸ್ಟ್ 5 ಕ್ರೋರ್ಸ್ ನಾವು ಓವರ್ನೈಟ್ ಓಟ್ಸ್ ಇಂದಾನೇ ಮಾಡ್ತಿದೀವಿ, ವಿತೌಟ್ ಎಕ್ಸ್ಪಾನ್ಷನ್, ವಿತೌಟ್ ಹೊಸ ಕ್ಯಾಟಗರೀಸ್. ಸರಿ ಮ್ಯಾಮ್, ನೀವು 12ವರೆಗೆ ಒಪ್ಕೋತೀರಾ? ಡು ಹೇಳ್ತಾ ಯು ಅಗ್ರಿ ಅಟ್ 12.5 crore ವ್ಯಾಲ್ಯೂಯೇಷನ್ ಆಸ್ ಅರ್ಜುನ್ ಸರ್ ಸೆಡ್? ಸೊ ಪೋಸ್ಟ್ ಮನಿ 12.5 crore ವ್ಯಾಲ್ಯೂಯೇಷನ್ ಅಲ್ಲಿ 30 ಲಕ್ಷ ನನ್ನ ಕಡೆಯಿಂದ. ಅವ್ರ ಜೊತೆ ನಮ್ಮನ್ನು ಕರ್ಕೊಂಡ್ಬಿಡಿ. ಪ್ರಿಯಾಂಕಾ ಅವರೇ ಓಪನ್ ಮಾಡೋಕೆ ಇಷ್ಟಪಡ್ತೀರಾ? Absolutely, whatever the founders want. ಓಕೆ ಜಿಮ್ಮಿ ಸರ್. ನನಗೆ ಯಾವುದೇ ಸಂಕೋಚ ಇಲ್ಲ 25 ಲಕ್ಷನ ಈ ಸೇಮ್ ವ್ಯಾಲ್ಯೂಯೇಷನ್ಗೆ ಇನ್ವೆಸ್ಟ್ ಮಾಡೋದಕ್ಕೆ. ಯಾಕಂದ್ರೆ ನಿಮ್ಮ ಮಾರ್ಕೆಟಿಂಗ್ ಫಂಡ್ ನ ನೀವು ಫುಲ್ ಟೋಟಲ್ ಯೂಸ್ ಮಾಡಬಹುದು. ಯಾವಾಗ ನೀವು ಮಾರ್ಕೆಟಿಂಗ್ ಅಲ್ಲಿ ಸ್ಪೆಂಡ್ ಮಾಡ್ತಿರೋ ಇಂಥ ಪ್ರಾಡಕ್ಟ್ ಅಲ್ಲಿ ನಿಮಗೆ ರಿಸಲ್ಟ್ ಬೇಗ ಸಿಕ್ಬಿಡುತ್ತೆ. ಸರಿ, ಹಾಗಾದ್ರೆ ಜಿಮ್ಮಿ ಕೂಡ ಸೇಮ್ 25 ಲಕ್ಷ ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಫಾರ್ 12.5 crores ಹಾಕೋದಕ್ಕೆ ರೆಡಿ ಇದ್ದಾರೆ. ನೋಡಿ ಮೇಡಮ್, ನಿಮ್ಗೆ 3 ಒಳ್ಳೆ ಟೈಟನ್ಸ್ಗಳು ಸಿಕ್ಕಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಐ ವಾಂಟೆಡ್ ಟು ಇನ್ವೆಸ್ಟ್, ಬಟ್ ಜಾಸ್ತಿ ನಾನು ಆಚೆ ಈಚೆ ಎಲ್ಲ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ರೌಂಡಿಗೋಸ್ಕರ ಏನಾದ್ರು ಇರ್ಬೇಕಲ್ಲ ನಿಮ್ಮ ಹತ್ರ. ಇವತ್ತು ನಾನು ನಿಮ್ ಜೊತೆ ಕೈ ಜೋಡ್ಸಕ್ ಆಗೋದಿಲ್ಲ. ಡೀಲ್ ಡನ್. ಡೀಲ್ ಡನ್. ಸರಿ ಬನ್ನಿ ಹಾಗಾದ್ರೆ ಕೈ ನಿಮ್ಮ ಜೊತೆಗೆ ಹಸ್ಬೆಂಡ್ ಬಂದಿದ್ದಾರಾ? ಹಾ, ಹೊರಗಡೆ. ವೆಲ್ಕಮ್. ಹೆಲೋ ಟೈಟನ್ಸ್. ಅನುರಾಗ್ ಅವರೇ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ತುಂಬಾ ಜನ ಹಸ್ಬೆಂಡ್ಸು ಮನೆಯಿಂದಾನೇ ಇದನ್ನ ನೋಡ್ತಾ ಇರ್ತಾರೆ, ಯಾವ ತರ ಅನ್ವೇಷಿಕಾ ಅವರು ಇಲ್ಲಿ ತನಕ ತಲುಪಿದ್ದಾರೆ ಮತ್ತು ನೀವ್ ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ ಅಂತ. ಮತ್ತೆ ತುಂಬಾ ಜನಕ್ಕೆ ಗೊತ್ತೂ ಇರುತ್ತೆ ಅವ್ರ ಹೆಂಡತಿ ತಲೆಯಲ್ಲಿ ಯಾವ್ದೋ ಒಂದು ಐಡಿಯಾ ಕೊರಿತಾ ಇರುತ್ತೆ ಅಂತ. ಅವ್ರಿಗೆ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀರಾ? ಜಸ್ಟ್ ಡೂ ಇಟ್. ಐ ಥಿಂಕ್ ಅನ್ವೇಷಿಕಾ ಹಗಲು ರಾತ್ರಿ ಕೆಲಸ ಮಾಡ್ತಾನೆ ಇರ್ತಾಳೆ. ಹೊಸ ರೆಸಿಪಿ, ಹೊಸ ಪ್ಯಾಷನ್ ಏನಾದರೂ ಮಾಡ್ತಾನೆ ಇರ್ತಾಳೆ ಅವಳು. ಐ ಥಿಂಕ್ ಶಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಇಟ್. ಅವಳು ಯಾವುದೇ ಒಂದು ಪ್ರಾಡಕ್ಟ್ನ ಹೊರಗೆ ತರಬೇಕು ಅಂತ ಅನ್ಕೋತಾಳೋ ಅದು ಬೆಸ್ಟ್ ಆಗೇ ಇರುತ್ತೆ. ವೆರಿ ಗುಡ್. ಯಾವಾಗಲೂ ಅಂದರೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಅನ್ವೇಷಿಕಾಗೆ. ಆ್ಯಂಡ್ ಐ ವಿಶ್ ಹರ್ ಆಲ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ದಿ ಸ್ಟೇಜ್. ಆ್ಯಂಡ್ ಥ್ಯಾಂಕ್ ಯು ಟೈಟನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾನೇ ನರ್ವಸ್ ಆಗಿತ್ತು, ಬಟ್ ಪ್ರಿಯಾಂಕಾ ಮೇಡಮ್ ಬಂದ್ರು ಮತ್ತೆ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಲೈಕ್ ಓಕೆ ನೀವು ಹೇಳಿ, ಕಂಟಿನ್ಯೂ ಮಾಡಿ. ಆಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಮತ್ತೆ ನರ್ವಸ್ನೆಸ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಎಷ್ಟು ಒಳ್ಳೆ ಟೈಟನ್ಸ್ ನಮಗೆ ಜೊತೆ ಆಗ್ತಿದ್ದಾರೆ. ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ಟುಗೆದರ್ ವಿತ್ ದೆಮ್.